ನಮಸ್ತೆ ವೀಕ್ಷಕರೇ. ಈಗ ನಾವು ಗಸಗಸೆ ಪಾಯಸ ಮಾಡಕ್ಕೆ ಹೊರಟಿದ್ದೀವಿ. ಅದನ್ನ ಹೇಗೆ ಮಾಡೋದಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗುವ ಪದಾರ್ಥಗಳನ್ನು ನಾನು ಇಲ್ಲಿ ಇಟ್ಟಿದ್ದೀನಿ, ನಿಮ್ಗೆ ಹೇಳ್ತೀನಿ. ಒಂದು ಚಿಕ್ಕ ಕಪ್ ತುಂಬ ಹೆಸರುಬೇಳೆ, ಸ್ವಲ್ಪ ಗಸಗಸೆ ಮತ್ತು 2 ಏಲಕ್ಕಿ, ಸ್ವಲ್ಪ ಒಣಕೊಬ್ಬರಿ, ಒಂದು 8ರಿಂದ 10 ದ್ರಾಕ್ಷಿ ಮತ್ತು ಗೋಡಂಬಿ. ಇಷ್ಟನ್ನು ತಗೊಂಡು ನಾವು ಈಗ ಹೆಸರುಬೇಳೆ ಪಾಯಸ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಒಂದು ಚಿಕ್ಕ ಕಪ್ಪಷ್ಟು ಹೆಸರುಬೇಳೆ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಒಂದು ವಿಸಿಲ್ಗೆ ಇಡೋಣ. ನಾವು ವಿಸಿಲ್ಗೆ ಇಟ್ಟಿದ್ದೀನಿ. ಈ ಕೊಬ್ಬರಿ, ಗಸಗಸೆ ಮತ್ತು ಏಲಕ್ಕಿ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಅದನ್ನು ರುಬ್ಕೊಳ್ಳೋಣ. ನಾವು ನುಣ್ಣಗೆ ರುಬ್ಕೊಂಡು ಹೆಸರುಬೇಳೆ ವಿಸಿಲ್ ಹೋಗಿದ್ದು Smile, 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 Shelby. Hi, ole, goodness. My goodness, smile, smile, smile. ನೋಡಿ ವೀಕ್ಷಕರೇ, ಈ ಥರ ಹೆಸರುಬೇಳೆ ಬೇಯಿಸ್ಕೊಂಡಿದ್ದೀವಿ ನಾವು. ಈಗ ಅದಕ್ಕೆ ರುಬ್ಬಿರೋ ಗಸಗಸೆ ಮತ್ತು ಏಲಕ್ಕಿನ ನಾವು ಮಿಕ್ಸ್ ಮಾಡೋಣ. ಮಾಡಿಕೊಂಡು ಕ್ಲೀನಾಗಿ ಇದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಕೆಲವರು ಸಕ್ಕರೆ ತಿನ್ನಲ್ಲ, ಶುಗರ್ ಪೇಷಂಟ್ಸ್ ಇರ್ತಾರೆ, ಅವರಿಗೆ ನಾವು ಬೆಲ್ಲ ಹಾಕ್ಕೊಂಬೋದು. ಸಕ್ಕರೆ ಇಲ್ಲ ಅಂದರೆ ನಾನಿಲ್ಲಿ ಇದಕ್ಕೆ ಸಕ್ಕರೆ ಸೇರಿಸ್ತಾ ಇದ್ದೀನಿ ಇವತ್ತು. ಅಂದರೆ ನೀವು ಬೆಲ್ಲ ಹಾಕ್ಕೊಬೋದು. ಒಂದು ಕಪ್ಪಷ್ಟು ನಾನು ಸಕ್ಕರೆ ಸೇರಿಸಿದ್ದೀನಿ. ಇದು ಸ್ವಲ್ಪ ಕುದಿಯೋಷ್ಟೊತ್ತಿಗೆ ನಾವು ದ್ರಾಕ್ಷಿ ಗೋಡಂಬಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಆದಮೇಲೆ ಗೋಡಂಬಿ, ಹುರ್ಕೊಳ್ಳಿ. ಕ್ಲೀನಾಗಿ ಹುರ್ಕೊಂಡು ಕುದಿಸಿದೆ ನಾನು. ಸ್ವಲ್ಪ ಈ ಥರ ಮಿಕ್ಸ್ ಮಾಡಿಕೊಂಡು ಲೈಟಾಗಿ ಕುದಿಸ್ಕೊಳ್ಳಿ, ಜಾಸ್ತಿ ಕುದಿಸ್ಬೇಡಿ. ಏಲಕ್ಕಿ ಮತ್ತು ಗಸಗಸೆ ಇದು ಫ್ಲೇವರ್ ಹೊರಟೋಗುತ್ತೆ. ಫ್ಲೇವರ್ ಹೋಗ್ಬಾರ್ದು, ನಮ್ಗೆ ಸ್ಮೆಲ್ ಚೆನ್ನಾಗಿ ಬರಬೇಕು.
ಈ ಥರ ಸ್ವಲ್ಪ ಕುದಿಸ್ಕೊಂಡು ಸ್ವಲ್ಪ ಕುದಿದ್ಮೇಲೆ ಇಳಿಸ್ಕೊಂಡ್ಬಿಡ್ತೀವಿ. ಸ್ಟವ್ ಆಫ್ ಮಾಡಿಬಿಟ್ಟು ಇಳಿಸ್ಕೊಂಡು ಸ್ವಲ್ಪ ನೋಡಿ ಈ ಥರ ಕುದಿಸ್ಕೊಂಡು ಅದಕ್ಕೆ ಏಲಕ್ಕಿ ದ್ರಾಕ್ಷಿ ಗೋಡಂಬಿ ಎರಡು ಸೇರಿಸ್ಬಿಟ್ಟು ನಾವು ಸರ್ವಿಂಗ್ ಬೌಲಿಗೆ ಹಾಕ್ಕೊಂಡ್ರೆ ಬಿಸಿ ಬಿಸಿಯಾದ ಗಸಗಸೆ ಪಾಯಸ ರೆಡಿಯಾಗಿದೆ. ಈಗ ನಮ್ಮ ಗಸಗಸೆ ಪಾಯಸ ಬಿಸಿ ಬಿಸಿಯಾಗಿ ರೆಡಿಯಾಗಿದೆ ನೋಡಿ.